ಹೀಗೆ ಪರಮಾತ್ಮನ ಜಯಘೋಷವನ್ನು ಮಾಡುತ್ತಾ ಬರುತ್ತಿರಬೇಕಾದ್ರೆ ಋಷಿಮುನಿಗಳಾದ ವೇಮನಾರಾಧ್ಯರಂತಾರ ಯಾರೋ ಬರ್ತಾ ಇದ್ದಾರೆ ಅಂತ ಹೊರಗಡೆ ಬಂದು ನೋಡ್ತಾರ. ಆಶ್ರಮದ ಮುಂಭಾಗದಲ್ಲಿ ಚನ್ನ ಭೂಪನ ಶವವನ್ನ ಬಂದು ಮುಂದಿಟ್ರು ಗುರುಗಳ ಪಾದಕ್ಕೆ. ರಾಣಿ ಅಳುತ್ತಾಳೆ, ದೇವಾ ದೇವ ದೇವ, ನೀನು ಹೇಳಿದ ಮಾತು ಹುಸಿಯಾಗಲಿಲ್ಲ. ಮಹಾತ್ಮರ ಮಾತು ಎಂದೂ ಹುಸಿ ಆಗೋದೇ ಇಲ್ಲ. ಕಾರಣ ಗುರುದೇವ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡ್ರಿ, ಮುತ್ತೈದೆ ಭಾಗ್ಯವನ್ನು ಉಳಿಸಿಕೊಡ್ರಿ. ನಾನು ವಿಧಿ ಆಟದ ವಿಧಿಲಿಖಿತಕ್ಕೆ ಒಳಗಾಗಲಾರೆ ಅಪ್ಪ. ನನ್ನ ಮುತ್ತೈದೆ ಭಾಗ್ಯ ತಮ್ಮ ಪಾದ ಸನ್ನಿಧಿ ಒಳಗೆ ಬೇಡುತ್ತಾ ಬಂದಿರುವೆ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋಡೆಯನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನೆ ಕೂಡಲ ಸಂಗಮ ದೇವ, ಭಕ್ತಿಯಿಂದ ಸರಗೊಡ್ಡಿ ಬೇಡುವೆ ಎಂಬ ಬಸವನ ವಚನೋಕ್ತಿಯಂತೆ ಮಹಾತಾಯಿ ನಮಸ್ಕಾರವನ್ನು ಮಾಡಿ ಕೇಳುತ್ತಾಳ ಗುರುವಿನ ಪಾದದಲ್ಲಿ. ಸಟಪಟ ಹುಣ್ಣೆಲ್ಲ ಮಾಯದಕ ಕರ್ತೃ ಗುರು ಮಾಕನೇ ಬಲ್ಲ, ಅವನ ಹೊರತು ಮಾತಾಡಿಲ್ಲ, ಅವನ ಹೊರತು ಮಾತಾಡಿಲ್ಲ. ಯಾಕೆ ಮಾಡತಿದ್ದೀರಿ ಒಳಚಿ